ನಮಸ್ಕಾರ ಬಂಧುಗಳೇ. ಈ ದಿವಸ ಕಣಿಯಾರ್ನಲ್ಲಿ ನಿಮ್ಮ ಮಾಮಾಸ್ ಕೈ ರುಚಿಗೆ ಒಂದು ಹೊಸ ಚಟ್ನಿ. ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಅನ್ನ ಕಲಿಸ್ಕೊಳ್ಳೋದಕ್ಕೆ ಮತ್ತೆ ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ತುಂಬಾ ಅದ್ಭುತವಾಗಿರುತ್ತೆ. ಮೂಲಂಗಿ ಚಟ್ನಿ. ಆ ಮೂಲಂಗಿ ಚಟ್ನಿನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಹಾಗೆ ಅದಕ್ಕೆ ಬೇಕಾದಂಥ ಪದಾರ್ಥ: ಮೂಲಂಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಮತ್ತೆ ಹಸಿರು ಮೆಣಸಿನಕಾಯಿ ಎರಡು ಒಂದರಲ್ಲೇ ಇದೆ, ಇಂಗು, ಕರಿಬೇವಿನ ಸೊಪ್ಪು, ಉಪ್ಪು, ಹುಣಸೆಹಣ್ಣು. ಇಷ್ಟೇ ಬೇಕಾದ ಪದಾರ್ಥ ಬದುಗಳು. ಈಗ ಸ್ಟವ್ ಹಚ್ಕೊಳ್ಳೋಣ. ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ. ಈಗ ತೊಳೆದು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೂಲಂಗಿ ಹಾಕ್ತಾ ಇದ್ದೀನಿ. ಈ ಮೂಲಂಗಿನಲ್ಲೇ ಖಾರದ ಅಂಶ ಇರುತ್ತೆ. ಹಾಗಾಗಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬಹುದು, ಒಣಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬಹುದು. ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಹಾಕೋದು. ನಾನು ಹಸಿರು ಮೆಣಸಿನ್ಕಾಯಿ ನೋಡಿ 2 ಹಸಿರು ಮೆಣಸಿನ್ಕಾಯಿನ ಎರಡರಲ್ಲಾಗೆ ಕಟ್ ಮಾಡ್ಕೊಂಡು 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 1 ಇಂಚಿನಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ಇಂಗು ನಿಮಗೆ ಬೇಡ ಅಂದ್ರೆ ಅದರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿಲಿಲ್ಲ ಅಂದ್ರೆ ಈ ಮೂಲಂಗಿಯ ಹಸಿ ವಾಸನೆ ಮೂಗು ಹೊಡೆಯುತ್ತೆ, ಚೆನ್ನಾಗಿರಲ್ಲ, ಬಾಯಿಗೂ ಚೆನ್ನಾಗಿರಲ್ಲ. ಹಸಿ ವಾಸನೆ ಇರಬಾರ್ದು. ಹಸಿರು ಮೆಣಸಿನ್ಕಾಯಿನ ಉಂಡೆ ಹಸಿರು ಮೆಣಸಿನ್ಕಾಯಿ ಹಾಕೋಬೇಡಿ. ಉಂಡೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ರೆ ನಿಮಗೆ ಸಿಡಿಯುತ್ತೆ, ಕಣ್ಣಿಗೆ ಮುಖಕ್ಕೆಲ್ಲ ಹಾರುತ್ತೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹುರಿಯೋದಕ್ಕೆ ಹಾಕಿ. ನೀವು ಚಟ್ನಿ ಯಾವುದೇ ಚಟ್ನಿ ಮಾಡಿ ಅಥವಾ ಏನೇ ಹಸಿರು ಮೆಣಸಿನ್ಕಾಯಿನ ಹುರಿಬೇಕು ಅಂದರೆ ಇಡೀ ಹಸಿರು ಮೆಣಸಿನ್ಕಾಯಿನ ಹುರಿಬೇಕು. ಮುರಿದು ಬಿಟ್ಟು ಹಾಕೊಂಡ್ರೆ ನಿಮಗೆ ಮುಖಕ್ಕೆ ಸಿಡಿಯಲ್ಲ. ನೋಡಿ, ಬಣ್ಣ ಚೇಂಜ್ ಆಯಿತು ಮೂಲಂಗಿದು. ಈ ಬಣ್ಣ ಚೇಂಜ್ ಆದಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಒಂದು ಅರ್ಧ ಕಾಯಿ ತುರಿಯಷ್ಟು ಹಾಕಿದ್ರೆ ಸಾಕು. ಇದೊಂದು 5-6 ಜನಕ್ಕೆ ಚಟ್ನಿ ಆಗುತ್ತೆ. ಈಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ನಿಮಗೆ ಉಪ್ಪು, ಹುಳಿ, ಖಾರ ನಿಮಗೆ ಬಿಟ್ಟಿದ್ದು. ನಾನು ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿಗಿಂತ ಚೂರು ಕಮ್ಮಿ ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಕ್ಕೆ ಪುದೀನ ಅಷ್ಟು ಸೆಟ್ ಆಗಲ್ಲ, ಪುದೀನ ಬೇಡ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತೀನಿ. ಮೂಲಂಗಿ ಚಟ್ನಿ ಹುರಿದಾಯ್ತು. ಇದನ್ನ ಮಿಕ್ಸಿಗೆ ಹಾಕೊಂಡ್ಬಂದು ನಿಮ್ಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಮೂಲಂಗಿ ಚಟ್ನಿಗೆ ಎಲ್ಲ ಹುರ್ಕೊಂಡಿದೆ. ಈಗ ಆರಿದೆ. ಆರಿದ ಮೇಲೆ ಹಾಕಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಬಂಧುಗಳೇ, ಅದ್ಭುತವಾದ ಮೂಲಂಗಿ ಚಟ್ನಿ ರೆಡಿ ಇದೆ. ಇದಕ್ಕೆ ಈ ಮೂಲಂಗಿಗೆ ನಾವು ಹಿಂಗೆ ಹಾಕಿದ್ದೀವಿ. ಆ ಹಿಂಗಿನ ಬದಲಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ
ಶುಂಠಿ ಬೆಳ್ಳುಳ್ಳಿನ ಹಾಕಬಹುದು, ಹುರಿದಾಕಬಹುದು. ಮೇಲ್ಗಡೆ ನಾವು ಸಾಸಿವೆ ಒಗ್ಗರಣೆ ಕೊಟ್ಟಿಲ್ಲ, ನೀವು ಬೇಕು ಅಂದ್ರೆ ಸಾಸಿವೆ ಒಗ್ಗರಣೆ ಹಾಕಬಹುದು. ಈಗ ಒಳ್ಳೆ ಮೂಲಂಗಿ ಚಟ್ನಿ ರೆಡಿ ಇದೆ. ಬಂಧುಗಳೇ, ಈ ನಿಮ್ಮ ಮಾಮಾಸ್ ಕೈ ರುಚಿಯ ಈ ದಿವಸದ ಮೂಲಂಗಿ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಮಾತ್ರ ಒತ್ತೋದನ್ನು ಮರಿ. ನಮಸ್ಕಾರ ಬಂಧುಗಳೇ, ಇನ್ನೊಂದು ವಿಡಿಯೋದಲ್ಲಿ ಸಂತೋಷೋಣ. ನಮಸ್ಕಾರ.